ಬಿಜೆಪಿ ಅವರೆಲ್ಲ ನನ್ನ ಕೆಲವರು ಕ್ಲಾಸ್ಮೇಟ್ಸ್ ಯಾಕೋ ಬಿಜೆಪಿ ಅವ್ರನ್ನೆಲ್ಲ ಬೈತ್ಯಾ? ನಮ್ಮ ಸಿದ್ದರಾಮಯ್ಯ ಸಾಹೇಬ್ DKC ಸಾಹೇಬ್ ತಟ್ಟೆ ಯಾರು ತೊಂದರೆ ಬಿಡ್ತೀವಾ? ಬಿಡ್ತೀರಾ? ಬಿಡಕ್ಕಾಗುತ್ತಾ? ಅವರು ಬೈತಾರೆ, ನಾವು ಬೈತೀವಿ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ನ ಕೆಲವರು ನೋಡಿ, ಪ್ರದೀಪ್ಗೆ ದೈವ ಬಲ ಇದೆ ಅನ್ನೋದಕ್ಕೆ ನನ್ನ ಕಣ್ಣೀರು ಸ್ವಲ್ಪ ಬಿಸಿ ಆಗ್ತೀನಿ, ಅದಕ್ಕೆ ನೀರು ಕುಡಿತಾ ಇಲ್ಲ. ಡೈಲಾಗ್ ಆಗ್ತಾ ಬಂತು. ನಾನು ಏನೋ ಗೊತ್ತಿಲ್ಲ, ನನ್ನ ದೈವ ಬಲ ಅನ್ಸುತ್ತೆ. ನಾನು ಯಾರ್ಯಾರು ಬೈನೋ ಅವ್ರಿಗೆಲ್ಲ ಲೋಕಸಭೆ ಟಿಕೆಟ್ ಸರ್. ಕೋಲಾರ ಮುನ್ಸ್ವಾಮಿ ಇದೆ ಟಿಕೆಟ್ ಇಲ್ಲ, ಪ್ರತಾಪ್ ಸಿಂಹ ಇದೆ ಟಿಕೆಟ್ ಇಲ್ಲ, ಅನಂತ್ ಕುಮಾರ್ ಹೆಗಡೆ ಇದೆ ಟಿಕೆಟ್ ಇಲ್ಲ, ಈಶ್ವರಪ್ಪ ಇದೆ ಟಿಕೆಟ್ ಇಲ್ಲ. ಸಿಟಿ ರವಿ ಅವರು ಇದೆ, ಅವ್ರಿಗೂ ಟಿಕೆಟ್ ಇಲ್ಲ ಅಲ್ವಾ? ನನಗೆ ದೈವ ಬಲ ಇದೆ, ಇಲ್ಲ ಅಂದ್ರೆ ಬೆಲ್ಲ ಆಗುತ್ತಾ? ನಾನು ಅದೇ ನಮ್ಗೆ ನೋಡಿ, ನಾನು ಲಾಸ್ಟ್ 1 ವರ್ಷ ಎದುರಾಕೊಂಡವ್ರು ಇವರೆಲ್ಲ ಎದುರಾಕೊಂಡವ್ರು, ಅದೇ ನಾನು ಅನ್ಕೊಂಡು ಯಾಕೆ ಗೊತ್ತಾನ? ಪ್ರದೀಪ್ ಈಶ್ವರ್ ಯಾಕೆ ಗೆದ್ದ ಗೊತ್ತಾ? ಅವ್ರ ಅಪ್ಪ ಅಮ್ಮ ಮಾಡಿರೋ ಒಳ್ಳೆತನದಿಂದ. ಅಣ್ಣ, ನಮ್ಮ ಅಪ್ಪ ಅಮ್ಮ ಮಾಡಿರೋ ಒಳ್ಳೆತನದಿಂದ ನಾನು ಗೆದ್ದಿರ್ಬೇಕಾದ್ರೆ ರಕ್ಷಾರಾಮಯ್ಯ ಅವರ ತಾತ, ಕುಟುಂಬ, ಅಪ್ಪ ಅಮ್ಮ, ಕೋಟ್ಯಾಂತರ ಜನರ ಬಡವರ ಕಷ್ಟ ಉಳಿಸಿದಾರಲ್ಲ, ಅವ್ರು ಕಾಪಾಡಬೇಕು ತಾನೆ. ಪ್ರದೀಪ್ ಈಶ್ವರ್ 5 grand ITE ಗಾಡಿ ಅಂತ ನಾನು ಬೆಳಗ್ಗೆ ಬಾಗಿಲು ತೆಗೆಯೋಕೆ ITE ಒಂದು ಬರ್ತಾರೆ ಅಂತಾನೆ ತೆಗಿತೀನಿ. ನಾನು ನಡೀತೀನಲ್ಲ ITE ಅಂತ నేను చేసిన దానా ధర్మాలు అప్పుడు చూసి వాళ్ళే ಬೇಜಾರಪಡಿರ್ಬೋದು. ಏನೋ ತಮ್ಮ ಹೊಂಟೋಗ್ತಾರೆ ಅವರೇ. ಏನಿಲ್ಲ, ITE ಅವ್ರು ಬಂದು ಸರಿಯಾಗಿ ಮೋಟಿವೇಟ್ ಮಾಡ್ತೀನಿ ಅರ್ಧ ಗಂಟೆ. ಅವರು ಕೂಡ ರಿಸೈನ್ ಮಾಡಿ ನನ್ನ ಜೊತೆ ಬಂದ್ಬಿಡ್ಬೇಕು ರಾಜಕೀಯಕ್ಕೆ. ಏಮನ ನಾನು ಕರೆಕ್ಟ್ ಮಾತನಾಡಿ ಒಳಗೆ ಸೊತ್ತೆ. ಮೊನ್ನೆ ಯಾವುದೋ ಒಂದು ಬ್ಯಾಂಕಿಗೆ ಲೋನ್ ಅಪ್ಲೈ ಮಾಡ್ತಾರೆ. ಲೋನ್ ಅಪ್ಲೈ ಮಾಡಿದ್ರೆ ನನ್ನ ಫೈನಾನ್ಸ್ ಟೀಮ್ ಅವ್ರು ಹೇಳಿದ್ರು, ಸರ್ ನಮ್ಮ ಎಲಿಜಿಬಿಲಿಟಿ ಬರೀ 1 ಕೋಟಿ. ನಾನು ಕೇಳಿದೆ, ಇಲ್ಲ ಬಾಯಿ ಇನ್ಸ್ಟಿಟ್ಯೂಷನ್ ಕಟ್ಟಬೇಕು, 2 ಕೋಟಿ ಬರಬೇಕು, ಮ್ಯಾನೇಜರ್ನ ಕಳಿಸುವಂತೆ. ಮ್ಯಾನೇಜರ್ನ ಕುತ್ಕೊಂಡು ಅರ್ಧ ಗಂಟೆ ಮೋಟಿವೇಟ್ ಮಾಡಿದವ್ರು ಏನಾಯ್ತಾರ ಸರ್, ಸ್ಯಾಂಕ್ಷನ್ ಟು ಸರ್. ಮ್ಯಾನೇಜರ್ ಅರ್ಧ ಗಂಟೆ ಕುತ್ಕೊಂಡು ಮೋಟಿವೇಟ್ ಮಾಡಿದೆ, ಸರ್ ಹಿಂಗೆ ಹಿಂಗೆ ಅವ್ರು ಏನು ಅರ್ಧ ಗಂಟೆ 1 ಕೋಟಿ ಎಕ್ಸ್ಟ್ರಾ ಸ್ಯಾಂಕ್ಷನ್ ಬಂತು. ITE ಅವ್ರು ಬಂದು ನಾನು ಮೋಟಿವೇಟ್ ಮಾಡಿದ್ರೆ ಅವ್ರ ಕೆಲಸ ರಾಜಕೀಯ ಬರ್ತಾರೆ ನನ್ನ ಜೊತೆ. ನೋಡ ಬಿಜೆಪಿ ಯಾವಾಗ ಕಳಿಸ್ತಾರ? ಬಿಜೆಪಿ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಕೊಟ್ಟು ಬೆದರಿಕೆಗಳಿಗೆ ಪಕ್ಕೋ ನನ್ನ ಮಕ್ಕಳಲ್ಲ ನಾವು. ಎಸ್, MS ರಾಮಯ್ಯ ಕುಟುಂಬ ಆರೋಗ್ಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಅವ್ರ ಕೊಡುಗೆಗೆ ಬೆಲೆ ಕಟ್ಟಕ್ಕಾಗಲ್ಲ. ದಯವಿಟ್ಟು ಮೋಟಿವೇಟ್ ಮಾಡಿ. ನಾವು ಹೇಳಬೇಕು, ದ ನ್ಯೂ ಸೆಟ್ ಆಫ್ ಪಾಲಿಟಿಕ್ಸ್. ಇವತ್ತು ಬಿಜೆಪಿ ಅವರು ಅವ್ರ ಬಗ್ಗೆ ಯಾರು ಹೇಳಿದ್ರು, ನಾನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್. ನಾನು ಕೇಳಿದ್ರು, ಯೂಟ್ಯೂಬ್ ತೆಗೆದ್ರೆ ನೀವೇ ಬರಬೇಕು. ಅಣ್ಣ, ನಮ್ಮ ಬಗ್ಗೆ ನಾವು ಹೇಳ್ಕೋಬೇಕು. ನಾನಿದು ಅಂತ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದ್ರೆ ಬೇರೆಯವ್ರಿಗೆ ಕೆಲಸ ಹೇಳಬೇಕು. ಸೊ ನೀವು ಹೇಳಬೇಕು. ಈ ಜನರೇಷನ್ ಮೈಂಡ್ ಸೆಟ್ ಚೇಂಜ್ ಮಾಡಬೇಕು. ಕಷ್ಟಪಟ್ಟು ಬೆಳೆಯೋದಂತೆ, ಎಲೆ ಮನೆ ಕಾಯ್ತಾರೆ ಇರೋದಂತೆ. ಅಷ್ಟು ಮಾತ್ರ ಯಾಕೆ ಕಷ್ಟಪಡಬೇಕು? ಬೆಳೆದ್ಮೇಲೆ ಒಂದಷ್ಟು ಬಿಲ್ಡಪ್ ಕೊಡಕ್ಕೂ ಆಗಲ್ಲ ಅಂದ್ರೆ ಬಿಲ್ಡ್ ಆಗೋದೇನು ಕಣ? ಏನಕ್ಕೆ? ಅದಕ್ಕೆ ನೋಡಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟ. ಯಾಕೆ ಹೇಳಿ, ಈಗ ಬಿಜೆಪಿ ರೈಟ್ ತಗೊಳ್ತಾ ಇದ್ದಾರೆ. ಯಾಕೆ? ಅವ್ರ ಬಗ್ಗೆ ಅವ್ರು ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಬಗ್ಗೆ ನಾವು ಹೇಳ್ಬಿಟ್ರೆ ಅವ್ರ ಅಡ್ರೆಸ್ ಹೊರಟೋಗ್ತಾರೆ. ನಾನು ಎಲ್ರಿಗೂ ಹೇಳಕ್ ಇಷ್ಟಪಡೋದಿಷ್ಟೇ, ಎಲ್ಲರಿಗಾಗಿ ದಯವಿಟ್ಟು ನಮಗೆ 50,000 ಓಟು ನಮಗೆ ಲೀಡ್ ಕೊಡ್ತೀರಾ ಅನ್ನೋ ಭರವಸೆ ನಮಗಿದೆ. ಗ್ಯಾರಂಟಿಗಳು ಖಂಡಿತವಾಗೂ ಕೈ ಹಿಡಿಯುತ್ತೆ. 50,000 ಕೋಟಿ ಇವತ್ತು ಗ್ಯಾರಂಟಿಗಳನ್ನು ಖರ್ಚು ಮಾಡ್ತಿರೋದು. ಪ್ರತಿ ಮನೆಗೆ 2,000 ಬಂದ್ರೆ ನಿಮ್ ಲೈಫಲ್ಲಿ, ನನ್ನ ಲೈಫಲ್ಲಿ 2,000 ಕೆಲಸ ಮಾಡದೇ ಇರ್ಬೋದು. ಅಣ್ಣ, ನಾನು ನಮಸ್ತೆ ಚಿಕ್ಕಬಳ್ಳಾಪುರದಲ್ಲಿ ಮನೆಗೆ ಹೋದ್ರೆ, ಅಣ್ಣ ಈಗಲೂ ಸಂಧಿಗಳಲ್ಲಿ ಮನೆ ಬೆಂದಿದೆಯಾ ಅಂದ್ರೆ ನನಗನ್ಸುತ್ತೆ ನನ್ನ ಚಿಕ್ಕಬಳ್ಳಾಪುರದಲ್ಲಿ ಯಾವ್ದಾದ್ರು ಅಂಡರ್ ಡೆವಲಪ್ ಕಂಟ್ರೀಸ್ ಅಲ್ಲಿ
ಯಾವ ಸಿಂಗ್ಪುರ ನನಗೆ ಸಿಂಗ್ಪುರ್ ಹಂಗಿರುತ್ತೆ ಅಂತ ಸಲ ಹೋಗ್ಬರ್ಬೇಕು ಹೋಗ್ಕೊಂಡು ಬರ್ತೀನಿ. ನಮ್ಮ ಚಿಕ್ಕಬಳ್ಳಾಪುರ ಕೆಲವು ನಾನು ಹೇಳೋದಿಷ್ಟೇ, ನಾವು ನಮ್ಮ ಜೊತೆ ಫೈಟ್ ಮಾಡಕ್ ಬಂದಿರೋರು, ನಮ್ಮ ಕೆಪಾಸಿಟಿ ಮೇಲೆ ನಂಬಿಕೆ ಇದೆ ನಮ್ಗೆ, ನಮ್ಮ MLA ಗಳ ಮೇಲೆ, ನಮ್ಮ ಅಭ್ಯರ್ಥಿಗಳ ಮೇಲೆ, ನಮ್ಮ ಮುಖಂಡರ ಮೇಲೆ ನಂಬಿಕೆ ಇದೆ. ನೀವೆಲ್ಲರೂ ಕಷ್ಟಪಟ್ಟು, ನಾನು ಹೇಳೋದಿಷ್ಟೇ, ಎಲ್ಲ ಎಕ್ಸ್ಟ್ರಾಸ್ ಹೆಂಗ್ ಪ್ಲೇಟ್ ಬಂದ್ರೆ ಹೊಸದಾಗಿ ಯೋಚನೆ ಮಾಡುತ್ತೆ. ರಕ್ಷಾರಂಗವ್ರಿಗೆ ಒಂದು ಅವಕಾಶ ಕೊಟ್ಟು ನೋಡಿ, ಶಾಶ್ವತ ನೀರಾವರಿಯನ್ನ ತಂದುತ್ತೀರ್ತೀವಿ ನಾವು. ಇವತ್ತು ಎತ್ತಿನ ಹೊಳೆ ಯೋಜನೆ ಏನು ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರು ಮುನ್ನುಡಿ ಬಂದಿದ್ದು, ಅದನ್ನ ನಾನು ನಮ್ಮ ರಕ್ಷಾಂಗ ನಮ್ಮ ಶಾಸಕರು ಈ 5 ವರ್ಷ ತರ್ತೀವಿ. ಇವತ್ತು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಧ್ವನಿ ಹಾಕ್ತೀವಿ. ಇವತ್ತು ಭಾಷೆಗಳಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ವೇಸ್ಟ್ ಕರೆಕ್ಟ್ ಆಗಿ ನಮ್ಮ ಕಡೆ ಡಿಸ್ಪೋಸ್ ಮಾಡಕ್ ಆಗ್ತಿಲ್ಲ. 3ನೇ ಹಂತದ ಶುದ್ಧೀಕರಣಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತೀವಿ. ದೊಡ್ಡಬಳ್ಳಾಪುರದವರೆಗೂ ಮೆಟ್ರೋ ಇದೆ. ಇವತ್ತು ನಮ್ಗೊಂದು ಕನಸಿದೆ, ಚಿಕ್ಕಬಳ್ಳಾಪುರ